ವೆಲ್ಕಮ್ ಟು ಮಾತುಕತೆ. ಮೀಡಿಯಾದವರು ಒಳ್ಳೊಳ್ಳೆ ಪರ್ಸ್ನಾಲಿಟೀಸ್ನ ಕರೆಸಿ ಅವ್ರ ಮುಖಾಂತರ ನಮಗೆ ಮೆಸೇಜಸ್ ತಲುಪ್ಸೋಕ್ಕೆ ತುಂಬ ಸಹಾಯ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಮನೋವೈದ್ಯರು ಅವ್ರನ್ನ ಕರೆಸಿ ಅವ್ರಗಳ ಮುಖಾಂತರ ನಮಗೆ ಜನಸಾಮಾನ್ಯರಿಗೆ ಹೆಲ್ಪ್ ಆಗಲಿ ಅನ್ನೋದು ಇರುತ್ತೆ ಅವರ ಗೋಲು. ಇಲ್ಲಿ ನಾನೇನು ಹೇಳಲಿಕ್ಕೆ ಬರ್ತಿದ್ದೀನಿ ಅಂತಂದರೆ, ಮೀಡಿಯಾಗೆ ಹ್ಯಾಟ್ಸ್ ಆಫ್, ಅವ್ರ ಪೇಷನ್ಸ್ಗೆ ಆ್ಯಕ್ಚುಲಿ ಆಸ್ಕರ್ ಕೊಡಬೇಕು. ಈ ಮನೋವೈದ್ಯರು ಬಂದಿರ್ತೀರಲ್ಲ, ಯು ಆರ್ ಎಜುಕೇಟೆಡ್, ಯು ನೋ ಹೌ ಟು ಟ್ಯಾಕಲ್ ಹ್ಯೂಮನ್, ಹೌ ಟು ಹ್ಯಾಂಡಲ್ ಹ್ಯೂಮನ್ಸ್. ಯಾಕಂದರೆ ನೀವು ಕ್ಲೀನಾಗಿ ಓದಿರೋದ್ರಿಂದ ಕ್ಲೀನಾಗಿ ಕನೆಕ್ಟಿವಿಟಿ ಆಗ್ತೀರ, ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಕ್ಲೀನಾಗಿ ಕಂಡು ಹಿಡಿತೀರ ಅಲ್ವಾ? ನಿಮ್ಮ ಪ್ರೊಫೆಷನ್ನೇ ಅದು. ಏನು ಅಂತಂದರೆ, ನೀವು ಡಾಕ್ಟ್ರಿಶ್ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಡಾಕ್ಟ್ರಿಶ್ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ. ಈ ಡಿಸಾರ್ಡರೋ, ಈ ಸಿಂಪ್ಟಮ್ಸೋ, ಈ ಥರ ನೀವು ಥಿಯರಿಲಿ ಬರೆದಿರ್ತೀರಲ್ಲ, ನೀವು ಅದನ್ನೇ ಹೇಳಕ್ಕೆ ಬಂದಾಗ ಮಾತಲ್ಲಿ ಅದು ತಲುಪೋದಿಲ್ಲ ಜನಸಾಮಾನ್ಯರಿಗೆ. ಕ್ವಶ್ಚನ್ ಮಾರ್ಕ್ ಬರುತ್ತೆ, ಏನಂತೆ ಏನು ಅಂತ. ಅಲ್ಲಿ ತಿರ್ಗಾ ChatGPT ಅಥವಾ ಗೂಗಲ್ ಹಾಕ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮು ಯಾರಿಗೂ ಇಲ್ಲ. ಸ್ವಲ್ಪ ನಿಮ್ಮ ಡಾಕ್ಟ್ರಿಶ್ ಲ್ಯಾಂಗ್ವೇಜ್ನ, ಥಿಯರಿಟಿಕಲ್ ಲ್ಯಾಂಗ್ವೇಜ್ನ ಸ್ವಲ್ಪ ಸಾಮಾನ್ಯ ಲ್ಯಾಂಗ್ವೇಜಿಗೆ ತೊಗೊಂಡು ಬನ್ನಿ. ಆವಾಗ ತಲುಪತ್ತೆ ಜನಕ್ಕೂ. ಓ ಅಂತ, ನೀವು ಮನೋವೈದ್ಯರೇ, ಅರ್ಥ ಆಗ್ತಿದೆ ನಮಗೆ ನೀವು ಮನೋವೈದ್ಯರು ಅಂತ. ಆದರೆ ಬಂದು ಇಲ್ಲಿ ಮಾತಾಡುವಾಗ ನಾರ್ಮಲ್ ಆಗೇ ಆ ಒಂದು ಜನಸಾಮಾನ್ಯರ ಹಾಗೇ ಮಾತಾಡಿ, ಗೊತ್ತಾಗತ್ತೆ ನಮಗೆ. ಇಲ್ಲೇನಾಗ್ತಿದೆ ಅಂತಂದರೆ, ನೀವು ಥಿಯರಿಟಿಕಲ್ಲಾಗಿ ಮಾತಾಡೋಕ್ಕೆ ಹೋಗ್ತಿದ್ದೀರಾ, ಎಕ್ಸಾಮಲ್ಲಿ ಬರೆದಿರ್ತೀರಲ್ಲ ಅದನ್ನೇ ಹಾಗೆ ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಅದಾಗಲ್ಲ, ಮುಟ್ಟಲ್ಲ, ಅದು ತುಂಬ ಜನಕ್ಕೆ ಮುಟ್ಟಲ್ಲ. ಒಬ್ಬೊಬ್ರಿಗೆ ಗೊತ್ತಾಗುತ್ತೆ ನೀವು ಹೇಳ್ತಾ ಇರೋದು, ಬಟ್ ಜಾಸ್ತಿ ತಲುಪೋದಿಲ್ಲ. ಪಟ್ಟನ್ ಬೇರೆ ಚಾನಲ್ಗೆ ಹೋಗ್ಬಿಡ್ತಾರೆ ಅವರು. ಸ್ವಲ್ಪ ಸಿಂಪಲ್ ಮಾಡಿ, ಸರಳತೆ ಮಾಡಿ, ಪೇರೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಇದರಿಂದ. ಮತ್ತು ಯೂತ್ಸು, ಟೀನೇಜರ್ಸ್ಗೆ ಹೆಲ್ಪ್ ಆಗುತ್ತೆ. ತುಂಬ ಇಂಟ್ರೆಸ್ಟಾಗಿ ಕೇಳಿಸ್ಕೊತಾ ಇರ್ತಾರೆ ನಿಮ್ಮದು. ಏನೋ ಹೇಳ್ತಿದ್ದಾರೆ, ನಾನು ಇದನ್ನು ಸಫರ್ ಮಾಡ್ತಿದ್ದೀನಿ, ಎಸ್ ಐ ಆಮ್ ಗೋಯಿಂಗ್ ಥ್ರೂ ದಿಸ್. ಸೊ ತಲುಪತ್ತಿದು, ತೊಗೊಂಡು ಬನ್ನಿ ಇದನ್ನು. ಎಲ್ಲ ಚಾನಲ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮನೋವೈದ್ಯರನ್ನ ಕರೆಸಿ ಮಾತಾಡಿಸಿ. ಅವರಲ್ಲಿ ಕೌನ್ಸ್ಲಿಂಗ್ ಕೊಡ್ತಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ನಿಮಗೂ ಅಷ್ಟೇ ಮನೋವೈದ್ಯರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಸ್ವಲ್ಪ ಡಾಕ್ಟ್ರಿಶ್ ಲ್ಯಾಂಗ್ವೇಜ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಸ್ವಲ್ಪ ಸಿಂಪಲ್ ಲ್ಯಾಂಗ್ವೇಜ್ನ ಮಾತಾಡಿ, ಮುಟ್ಟತ್ತೆ.